ಶಾಸ್ತ್ರಿಗಳೇ, ಇನ್ನುಳಿದ 4 ರಾಶಿಗಳ ಫಲಾಫಲ ಹೇಗಿದೆ? ಕಷ್ಟಗಳಿದ್ರೆ ಅದಕ್ಕೆ ಪರಿಹಾರಗಳೇನು ತಿಳಿಸ್ಕೊಡೋದಾದ್ರೆ ನೋಡ್ತಾ ಹೋಗೋಣ. ಧನಸ್ಸು ರಾಶಿಯವರಿಗೆ ವಾರದ ಆದಿ ಹೇಗಿರ್ತದೆ ನೋಡಿ. ದಾಂಪತ್ಯದಲ್ಲಿ ಮನಸ್ತಾಪ, ಸ್ತ್ರೀಯರಿಗೆ ಸಂಕಟ. ಏನಪ್ಪ ಪ್ರಾರಂಭದಲ್ಲೇ ಹೀಗೆ ಅಂತ ಮನಸ್ಸಿಗೆ ಬೇಸರ ಮಾಡ್ಕೋಬೇಡಿ. ಅಲ್ಲಿ ಏನಾಗುತ್ತೆ, ಚಂದ್ರ ಹಾಗೂ ಮಾಂದಿರು ಒಟ್ಟಾಗ್ತಾರೆ ಮಂಗಳವಾರದ ಮಟ್ಟಿಗೆ. ಈ ಕಾರಣದಿಂದಾಗಿ ಸ್ವಲ್ಪ ಅಷ್ಟಮಾಧಿಪತಿ ಚಂದ್ರ, ಹೀಗಾಗಿ ಸ್ವಲ್ಪ ನಷ್ಟಗಳು, ತೊಡಕುಗಳು, ಸಂಕಟಗಳು ಎದುರಾಗುತ್ತೆ. ಆದರೆ ನಿಮಗೆ ನೋಡಿ, ಗುರು ರವಿಯರು ಪಂಚಮದಲ್ಲಿದ್ದಾರಲ್ಲ, ಇದು ತುಂಬ ಒಳ್ಳೆಯದು. ಬೌದ್ಧಿಕವಾಗಿ ಬೆಳವಣಿಗೆ ಇರುತ್ತದೆ. ಆಲೋಚನೆ ಮಾಡೋದು ನೀವು ಸ್ವಲ್ಪ ಗಂಭೀರವಾಗಿ ತಗೊಳ್ತೀರಾ. ಅದರಿಂದ ನೀವು ಈ ತೊಡಕುಗಳೆಲ್ಲ ಬಿಡಿಸ್ಕೊಳ್ಬಹುದು, ಯೋಚನೆ ಮಾಡಬೇಡಿ. ಇನ್ನು ವಾರ ಮಧ್ಯಭಾಗದಲ್ಲಿ ಸ್ವಲ್ಪ ಮನಸ್ತಾಪಗಳು ಉಂಟಾಗುತ್ತೆ ದಾಂಪತ್ಯದಲ್ಲಿ. ನೋಡಿ, ಕೆಲವೊಮ್ಮೆ ಬೌದ್ಧಿಕವಾಗಿಯೇ ತೊಡಕುಗಳು ಬಂದುಬಿಡುತ್ತೆ. ನಾನು ಮಾಡಿದ್ದೇ ಸರಿ ಅನ್ನೋದು ಇದೆಯಲ್ಲ, ಅದು ಬಂದಾಗ ಸಂಬಂಧಗಳು ಹಾಳಾಗ್ಬಿಡುತ್ತೆ. ಅಂಥದ್ದೊಂದು ಸಂದರ್ಭ ಇದೆ ವಾರ ಮಧ್ಯಭಾಗದಲ್ಲಿ. ಬುಧವಾರ ಗುರುವಾರ ನೋಡಿಪ್ಪ, ಶ್ರೀರಾಮಚಂದ್ರರು ಸೀತಾಮಾತೆ ಹೇಗಿದ್ದರೋ, ಹೇಗೆ ಸಹನೆಯಿಂದ ತಗೊಂಡ್ರೋ ಕಷ್ಟವನ್ನು ಹಾಗೆ ತಗೋಬೇಕಾಗುತ್ತೆ. ಈ ವಾರ ನಿಮಗೆ ಅಂಥದ್ದೊಂದು ಕ್ಲಿಷ್ಟತೆ ಇದೆ. ವಾರ ಮಧ್ಯದಲ್ಲಿ ಎಚ್ಚರಿಕೆ ಇರಲಿ. ರಾಮರ ಸನ್ನಿಧಾನಕ್ಕೆ ನೀವು ಹೋಗಿ ಬನ್ನಿ. ವಾರ ಅಂತ್ಯದಲ್ಲಿ ನಿಮಗೆ ಸ್ವಲ್ಪ ಸಾಲ ಬಾಧೆ, ಉದರ ಬಾಧೆ, ಮಕ್ಕಳ ವಿಚಾರದ ಸ್ವಲ್ಪ ಮನಸ್ತಾಪಗಳು, ಈ ಥರದ್ದೆಲ್ಲ ಸೂಚಿಸ್ತಾ ಇದೆ. ಸ್ವಲ್ಪ ಕ್ಲಿಷ್ಟವಾಗಿದೆ. ಇದಕ್ಕೆ ಪರಿಹಾರ ಏನು? ಧನುಸ್ಸು ರಾಶಿಯವರು ಮಾಡಬಹುದಾದ ಪರಿಹಾರ ಏನಪ್ಪ ಅಂತಂದರೆ, ನರಸಿಂಹ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ ಸಂಕಟ, ಕಷ್ಟ, ದುಃಖ ಇವೆಲ್ಲ ನಿವಾರಣೆ ಆಗುತ್ತೆ. ಇನ್ನು ಮಕರ ರಾಶಿ ಗಮನಿಸೋಣ. ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸಾಲದಿಂದ ಹೊರಬರ್ತೀರಿ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಅಸಮಾಧಾನ. ಯಾಕೆ ಅಂತಂದರೆ ಚಂದ್ರನ ಬಲ ಚೆನ್ನಾಗಿರೋದ್ರಿಂದಾಗಿ ಸಾಲದಿಂದ ಹೊರಗೆ ಬರ್ತೀರಾ. ಮಾಂದಿ ಸಂಚಾರ ಆಗುತ್ತೆ. ಆ ಕಾರಣದಿಂದಾಗಿ ಸಣ್ಣ ಪುಟ್ಟ ತೊಡಕುಗಳು, ದಾಂಪತ್ಯದಲ್ಲಿ ಮನಸ್ತಾಪ, ವ್ಯವಹಾರಗಳಲ್ಲಿ ಮೋಸ ಆಗೋದು, ಸ್ತ್ರೀಯರಿಗೆ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಸಾಧ್ಯತೆ, ಈ ಥರದ್ದೆಲ್ಲ ಸೂಚಿಸ್ತಾ ಇದೆ. ಆದರೆ ಕೆಲಸದ ಮಟ್ಟಿಗೆ ತುಂಬ ನಿರಾಳತೆ ಇದೆ. ಸಹಕಾರ ಸಿಗುತ್ತೆ. ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ. ಒಳ್ಳೆಯ ಫಲವೂ ಇದೆ. ಈ ತೊಡಕು ಯಾಕಪ್ಪ ಅಂತಂದರೆ ಎಚ್ಚರಿಕೆಯಿಂದ ಇರಲಿ ಅನ್ನೋ ಕಾರಣಕ್ಕಷ್ಟೇ, ಇನ್ನೇನಿಲ್ಲ. ಇನ್ನು ವಾರದ ಅಂತ್ಯಭಾಗದಲ್ಲಿ ಕೊನೆಗೆ ಏನಪ್ಪ ಅಂತಂದರೆ, ಮಾಂದಿ ಪಂಚಮದಲ್ಲಿ ಚತುರ್ಥದಲ್ಲಿ ಸಂಚಾರ ಆಗ್ತಾನೆ. ಈ ಕಾರಣದಿಂದಾಗಿ ಮಕ್ಕಳ ವಿಚಾರದಲ್ಲಿ ಮನಸ್ಸಿಗೆ ತುಂಬ ನೋವು ಮಾಡ್ಕೊಳ್ತೀರಾ. ಜೊತೆಗೆ ದೂರ ಪ್ರಯಾಣ ಇದ್ದರೆ ಸ್ವಲ್ಪ ಎಚ್ಚರವಾಗಿರಬೇಕು. ಉಳಿದ ಹಾಗೆ ನೋಡಿ, ಅದರ ಜೊತೆಗೆ ನಿಮ್ಗೆ ಒಳ್ಳೆಯ ಫಲ ಏನಪ್ಪ ಅಂದರೆ, ವೃತ್ತಿಯಲ್ಲಿ ತುಂಬ ಚೆನ್ನಾಗಿರ್ತೀರ. ಹೀಗಾಗಿ ಕೆಲಸಕ್ಕೆ ಮಟ್ಟಿಗೆ ತೊಂದರೆ ಇಲ್ಲ. ಸಣ್ಣ ಪುಟ್ಟ ತೊಡಕುಗಳಿವೆಲ್ಲ. ಹೀಗಾಗಿ ಹೆಚ್ಚಿನ ಆತಂಕ ಬೇಡ. ಪರಿಹಾರವನ್ನು ಗಮನಿಸ್ಕೊಳ್ಳೋದಾದರೆ ಮಕರ ರಾಶಿಯವರಿಗೆ ನೋಡಿ, ಕೃಷ್ಣ ಸನ್ನಿಧಾನದಲ್ಲಿ ತುಳಸಿ ಸಮರ್ಪಣೆ, ಇದು ಮಾಂದಿಯಿಂದ ಆಗ್ತಕ್ಕಂಥ ತೊಡಕುಗಳನ್ನು ಬಿಡಿಸಿಕೊಡುತ್ತೆ ಕೃಷ್ಣ ಪ್ರಾರ್ಥನೆ ಅನ್ನೋದು. ಹೀಗಾಗಿ ಕೃಷ್ಣ ಸನ್ನಿಧಾನದಲ್ಲಿ, ಶ್ರೀರಾಮನ ಸನ್ನಿಧಾನದಲ್ಲಿ ಪುಷ್ಪಾರ್ಚನೆ, ತುಳಸಿ ಅರ್ಚನೆ ಇವೆಲ್ಲ ತುಂಬ ಮನಸ್ಸಿಗೆ ಹಿತ ತಂದುಕೊಡುತ್ತೆ, ಮಾಡಿ. ಇನ್ನು ಕುಂಭರಾಶಿ ಗಮನಿಸೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ತ್ರೀಯರಿಗೆ ಬುದ್ಧಿಬಲ, ಮಕ್ಕಳ ವಿಚಾರದಲ್ಲಿ ಸಮಾಧಾನವೂ ಇದೆ. ಚಂದ್ರನ ಸಂಚಾರ ಕಾರಣ. ಚಂದ್ರ ಚೆನ್ನಾಗಿದ್ದಾಗ ಮನಸ್ಸು ನಿರಾಳವಾಗಿರುತ್ತದೆ. ಕುಂಭರಾಶಿಯವರಿಗೆ ವಾರದ ಆದಿ ತುಂಬ ಚೆನ್ನಾಗಿರುತ್ತೆ. ಆದರೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ತೊಡಕುಗಳು, ಅದನ್ನು ಪ್ರಮಾದ ಮಾಡ್ಕೊಳ್ಳೋದು, ಅದನ್ನು ಸರಿಪಡಿಸ್ಕೊಳ್ಳೋದು ನಮ್ಮ ಕೈಯಲ್ಲೇ ಇರುತ್ತೆ, ಬುದ್ಧಿ ಕೈಲೇ ಇರುತ್ತೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಚೆನ್ನಾಗಿದೆ. ಚಂದ್ರ ಸಂಚಾರ ಚೆನ್ನಾಗಿರುವಾಗ ಆದಷ್ಟು ಬೇಗ ಎಚ್ಚೆತ್ತುಕೊಳ್ತೀರ. ಇನ್ನು ವಾರ ಮಧ್ಯಭಾಗದಲ್ಲಿ ನಿಮಗೆ ನೋಡಿ, ಸಾಲದ ನಿವಾರಣೆ ಆಗುತ್ತೆ. ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಕೃಷಿಕರಿಗೆ ಹೆಚ್ಚಿನ ಅನುಕೂಲ ಇದೆ. ನೀರಿನ ಸಮೃದ್ಧಿ ಚೆನ್ನಾಗಿರ್ತದೆ. ದಾಂಪತ್ಯದಲ್ಲಿ ಸಮಾಧಾನ ಉಂಟಾಗುತ್ತೆ. ಇದೆಲ್ಲ ತುಂಬ ವಾರ ಮಧ್ಯದಲ್ಲಿ ತುಂಬ ಚೆನ್ನಾಗಿದೆ. ಯೋಚನೆ ಮಾಡಬೇಡಿ. ಸಣ್ಣ ಪುಟ್ಟ ತೊಡಕುಗಳು, ಅದು ಮಕ್ಕಳ ವಿಚಾರದಲ್ಲಿ ಮನಸ್ತಾಪಗಳು ಉಂಟಾಗಬಹುದು, ಘರ್ಷಣೆಗಳಾಗಬಹುದು. ಮಕ್ಕಳ ವಿಚಾರವನ್ನು ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ರೆ ಬಹಳ ಒಳ್ಳೆಯದು. ಇನ್ನು ವಾರದ ಅಂತ್ಯಭಾಗದಲ್ಲಿ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ಸಹೋದರಲ್ಲಿ ಭಿನ್ನಾಭಿಪ್ರಾಯ ಸೂಚಿಸ್ತಾ ಇದೆ. ವಾರದ ಅಂತ್ಯಭಾಗದಲ್ಲಿ ಇದು ನಾನು ಹೇಳ್ತಾ ಇರೋದು. ಸ್ವಲ್ಪ ಎಚ್ಚರಿಕೆ ಬೇಕು. ಕೆಲಸದಲ್ಲಿ ಏನೂ ತೊಡಕಿಲ್ಲ, ಪೈಪೋಟಿ ಇರ್ತದೆ. ಅದು ಶನಿ ಕುಜ ಇಬ್ಬರು ಒಟ್ಟಾದಾಗ ಬೆಂಕಿ ಗಾಳಿ ಹೇಗಿರ್ತದೆ, ಆ ಥರದ್ದು ವಾತಾವರಣ ಇರ್ತದೆ ಕೆಲಸದ ವಿಚಾರದಲ್ಲಿ. ಹೀಗೆ ಸ್ವಲ್ಪ ಜಾಗ್ರತೆ ಬೇಕು. ಪರಿಹಾರಕ್ಕೆ ಏನಪ್ಪ ಮಾಡೋದು? ರಾಮಸ್ಮರಣೆ ತಪ್ಪದೆ ಮಾಡಿ, ಅದರ ಜೊತೆಗೆ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಮೀನರಾಶಿ ಗಮನಿಸೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಕೃಷಿಕರಿಗೆ ಹೆಚ್ಚಿನ ಅನುಕೂಲ, ನೀರಿನ ಸಮೃದ್ಧಿ. 4ನೇ ಮನೆಯಲ್ಲಿ ಚಂದ್ರನಿದ್ದಾನಂದರೆ ಸೌಖ್ಯ ಸಮೃದ್ಧಿ ಅಂತ ತುಂಬ ಚೆನ್ನಾಗಿದೆ. ಹೀಗಾಗಿ ಈ ಪಂಚಮದಲ್ಲಿ ಮಾಂದಿ ಸಂಚಾರವಾಗುತ್ತೆ. ಸ್ತ್ರೀಯರಿಗೆ ಉದರ ಬಾಧೆಗಳನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು. ನೀರು ಹೆಚ್ಚಾಗಿ ತಗೊಳ್ಳಿ. ಸ್ವಲ್ಪ ದ್ರವ ಪದಾರ್ಥಗಳಲ್ಲಿದ್ದಾಗ ಹಣ್ಣಿನ ಪದಾರ್ಥಗಳ ಸೇವನೆಯಿಂದ ಅನುಕೂಲ ಆಗುತ್ತೆ. ಮತ್ತು ಇನ್ನು ವಾರ ಮಧ್ಯಭಾಗದಲ್ಲಿ ಪ್ರಯಾಣದಲ್ಲಿ ತೊಂದರೆ ಇದೆ. ಬಂಧುಗಳ ವಿಚಾರದ ಬಹಳ ಎಚ್ಚರಿಕೆಯಿಂದ ಇರಬೇಕು. ಸಲಹೆ ಕೊಡಲಿಕ್ಕೆ ಹೋಗಬೇಡಿ, ಕೇಳಲ್ಲ ನಿಮ್ಮ ಮಾತು. ಮತ್ತು ಅದು ಕೇಳಿಲ್ವಲ್ಲ ಅಂತ ನಿಮಗೆ ಬೇಸರ ಆಗುತ್ತೆ. ಇದೆಲ್ಲ ಬೇಡ. ಸ್ವಲ್ಪ ಇದ್ರ ಬಗ್ಗೆ ಎಚ್ಚರಿಕೆ ತೊಗೊಳ್ಬೇಕು. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ
ಹಣಕಾಸಿನ ತೊಡಕನ್ನು ಸೂಚಿಸ್ತಾ ಇದೆ. ಸಹೋದರಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ಈ ಎಲ್ಲ ತೊಡಕುಗಳಿದ್ದಾವೆ. ಇದೆಲ್ಲ ಪಕ್ಕಕ್ಕಿಡೋಣ. ವೃತ್ತಿ ಸಂಬಂಧಿ ಮಾತ್ರ ವಾರ ಇಡೀ ನಿಮಗೆ ತೊಡಕಿಲ್ಲ. ಒಳ್ಳೆ ಮಾತು, ಒಳ್ಳೆಯ ಬರವಣಿಗೆ, ಒಳ್ಳೆಯ ಕೌಶಲ್ಯಪೂರ್ಣವಾದ ಕೆಲಸ, ಇವೆಲ್ಲ ತುಂಬ ತುಂಬ ಚೆನ್ನಾಗಿದೆ. ಇದಕ್ಕೆ ಪರಿಹಾರ ಏನಪ್ಪ? ಸಣ್ಣ ಪುಟ್ಟ ತೊಡಕಿದಾವಲ್ಲ, ಅವುಗಳನ್ನು ಬಿಡಿಸ್ಕೊಳ್ಳೋಕೆ ಪರಿಹಾರ ಏನಪ್ಪ ಅಂತಂದರೆ ಅವರಾಮ ಸನ್ನಿಧಾನದಲ್ಲಿ ಪಂಚಾಮೃತ ಸೇರಿ ನೋಡಿ. ಈ 12 ರಾಶಿಯವರು ಕೂಡ ಈ ವಾರ ತಪ್ಪದೆ ಬುಧವಾರ ದಿವಸ ಬಿಡು ಮಾಡಿಕೊಂಡು ಶ್ರೀರಾಮನ ದರ್ಶನ ಮಾಡಿ. ಶ್ರೀರಾಮಚಂದ್ರನ ದರ್ಶನದಿಂದಲೇ ಮನಸ್ಸು ನಿರಾಳವಾಗುತ್ತೆ, ಕಷ್ಟಗಳೆಲ್ಲ ದೂರ ಆಗುತ್ತೆ, ಅದರಲ್ಲಿ ಸಂಶಯ ಇಲ್ಲ. ಆಪದಾಮಪ ಹರ್ತಾರಂ ಅಂತ, ದಾತಾರಂ ಸರ್ವಸಂಪದಂ ಅಂತ ರಾಮಚಂದ್ರನಿಗಿರ್ತಕ್ಕಂಥದ್ದು ಎಲ್ಲ ಸಂಪತ್ತನ್ನು ತಂದು ಕೊಡ್ತಾನೆ, ಆಪತ್ತನ್ನು ಬಿಡಿಸಿ. ಹೀಗಾಗಿ 12 ರಾಶಿಯವರು ಶ್ರೀರಾಮ ಸ್ಮರಣೆ ಮಾಡಿ. ಇದು 12 ರಾಶಿಗಳ ಫಲಾಫಲ. ಇಂದಿನ ಸಂಚಿಕೆಯಲ್ಲಿ ಇಡೀ ವಾರದ 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಟ್ರಿ. ಸಾಕಷ್ಟು ಮಿಶ್ರ ಫಲಗಳಿದ್ದಾವೆ, ಅದಕ್ಕೆ ಪರಿಹಾರಗಳು, ಜೊತೆಗೆ ಕೆಲವು ರಾಶಿಗಳಿಗೆ ಸಾಕಷ್ಟು ಅದೃಷ್ಟವೂ ಕೂಡ ಇದೆ, ಕಷ್ಟಗಳೂ ಇದ್ದಾವೆ, ಅದಕ್ಕೆ ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಧನ್ಯವಾದಗಳು ತಮಗೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ವಾರದ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.